ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಜೆ ಶೆಕಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಾಕಷ್ಟು ಜನ ವೆಲ್ಡಿಂಗ್ ಕೆಲಸ ಅಂದರೆ ತುಂಬ ಸುಲಭ ಇರುತ್ತೆ ಹಾಗೆ ಹಿಂಗೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ತುಂಬ ಕಷ್ಟ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಇಲ್ಲಿ ನಮ್ಮ ಗೆಳೆಯ ಇದ್ದಾರೆ, ಅವರು ಮಾತಾಡ್ತಾರೆ ಎಷ್ಟೆಷ್ಟು ಕಷ್ಟ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಳಿ ಸರ್, ಏನು ಹೇಳಕ್ಕೆ ಇಷ್ಟಪಡ್ತಾರೆ ವೆಲ್ಡಿಂಗ್ ಕೆಲಸದ ಬಗ್ಗೆ? ವೆಲ್ಡಿಂಗ್ ಕೆಲಸ ಅಂದರೆ ಅಷ್ಟು ಸುಲಭ ಅಲ್ಲ. ಹಾಂ, ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು. ಬೆವರು ಸುರಿದ್ರೆ ದುಡ್ಡು. ಹಾಂ, ಇಷ್ಟೆಲ್ಲ ಕಷ್ಟ ಇರುತ್ತೆ. ಹಾಂ, ಆದರೆ ನೋಡೋ ಜನಗಳಿಗೆ ಮಾತ್ರ ಗೊತ್ತಾಗಲ್ಲ ಅದು. ಹಾಂ, ಕಷ್ಟದ ಬಗ್ಗೆ ಏನನ್ನೋದು ಯಾರು ಗೊತ್ತಿಲ್ಲ. ಹಾಂ, ಜನ ಸುಮ್ಮನೆ ಮಾತಾಡ್ತಾರೆ. ಹಾಂ, ಭಾಳ ತುಂಬ ಟಫ್ ರೀ ಇದು ಕೆಲಸ ಟಫು ಸರ್. ಮುಂದೆ ಬರುವಂತಹ ಪೀಳಿಗೆಗೆ, ಸೊ ವೆಲ್ಡಿಂಗ್ ಕೆಲಸಕ್ಕೆ ಬರುವಂಥವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇಲ್ಲ, ಯಾರು ಈ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ವಿದ್ಯಾವಂತರಾಗ್ರಿ, ಓದ್ರಿ. ಓದಿದ್ರೆ ಮುಂದೆ ಫ್ಯೂಚರ್ ಇರುತ್ತೆ. ನಮ್ಮ ಥರ ಯಾರು ಕೆಲಸ ದುಡಿದು ಈ ಥರ ರಿಸ್ಕ್ ತಗೊಂಡು ದುಡಿಮೆ ಮಾಡ್ಬೇಕನ್ನೋದೇನು ಬೇಕಿಲ್ಲ ಯಾರು. ಹಾಂ ಸರ್, ಇವಾಗ ಒಳ್ಳೊಳ್ಳೆ ದಾರಿ ಇದೆ ಓದಿರೋರಿಗೆ. ಓದಿರೋರು ಯಾವತ್ತಿದ್ರು ಒಳ್ಳೊಳ್ಳೆ ಜಾಬ್ ತಗೊಂಡು ಆರಾಮಾಗಿರ್ಬೋದು ಸರ್. ಮತ್ತೆ ಏನೇನು ವರ್ಕ್ ಮಾಡ್ತೀರಾ ಸರ್ ನೀವು ಇದು ವೆಲ್ಡಿಂಗಲ್ಲಿ? ನಾವು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತೀವಿ. ಯಾವ್ಯಾವ ಥರ ಫ್ಯಾಬ್ರಿಕೇಶನ್ ಮಾಡ್ತೀರಾ? ನಮ್ಮದು SS ಮಾಡ್ತೀವಿ, MS ಮಾಡ್ತೀವಿ. ಸ್ಟೇರ್ ಕೇಸು, ಗೇಟು, ಗ್ರಿಲ್ಸು, ಮನೆಗೆ ಬೇಕಾದಂಥ ಏನೇನು ವಸ್ತು ಇದೆಯಾ ಪ್ರತಿಯೊಂದು ಐಟಮು ರೆಡಿ ಮಾಡ್ತೀವಿ. ಗ್ರಿಲ್ ವರ್ಕ್ ಎಲ್ಲ ಮಾಡ್ತೀರಾ? ಗ್ರಿಲ್ ವರ್ಕ್ ಟೋಟಲಿ ಎಲ್ಲ ಗ್ರಿಲ್ ವರ್ಕ್ ಎಲ್ಲ ರೆಡಿ ಮಾಡ್ತೀವಿ ಸರ್. SS ಫ್ಯಾಬ್ರಿಕ್, MS ಫ್ಯಾಬ್ರಿಕ್ ಎರಡೂ ಮಾಡ್ತೀರಾ ಸರ್? ನಿಮ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತಾ ಅಥವಾ ಹೆಂಗೆ ಅಂತ? ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡ್ರಿ. ಕಾಂಟ್ಯಾಕ್ಟ್ ಮಾಡ್ಬೋದಾ ನಿಮ್ಗೆ? ಆದರೆ ಮಾಡ್ರಿ, ಯಾರ ಥರ ಏನನ್ನ ಕೆಲಸ ಇರಲಿ ಚೀಪ್ ಅಂಡ್ ಬೆಸ್ಟಾಗಿ ರೆಡಿ ಮಾಡಿಕೊಡ್ತೀವಿ. ಸರ್, ಅಷ್ಟು ಜನ ಫೋನ್ ಮಾಡ್ತಾನೆ ಇರ್ತಾರೆ ನಮ್ಮ ನಂಬರ್ ನೋಡಿ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ? ಯೂಟ್ಯೂಬ್ನಲ್ಲಿ ನೋಡಿ ಕಾಲ್ ಮಾಡ್ತಾರೆ ನಮಗೆ. ಹಾಂ ಸರ್. SS ಎಲ್ಲ ಕೆಲಸ ಮಾಡ್ತೀರಾ? SS, MS, ಗ್ರಿಲ್ಸ್, ಗೇಟು ಮತ್ತು ಸೀಟ್ ವರ್ಕು, ಶೆಡ್ ವರ್ಕು, ಪ್ರತಿಯೊಂದು ವರ್ಕ್ ಮಾಡ್ತೀವಿ. ನಮ್ಮ ಹೆಸರು ಶಕೀಲ್ ಅಂತ. ಸರ್, ನಮ್ಮ ಮೂಲ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ನಗರಂಗೆರೆ ಗ್ರಾಮ ಅಂತ ನಮ್ಮದು. ಆ ಗ್ರಾಮದಲ್ಲಿ ಯಾರಿಗಾಗಲಿ ಕೇಳಿ ಎಲ್ಲರೂ ನಮ್ಮ ನಂಬರ್ ಕೊಡ್ತಾರೆ. ನಮ್ಮ ಕಾಂಟ್ಯಾಕ್ಟ್ ನಂಬರು ಸಾಕಷ್ಟು ಜನತೆಗಿದೆ. ನಿಮಗೂ ಬೇಕಾದರೆ ನಮ್ಮ ಚಾನಲ್ ಕಡೆಯಿಂದ ನೋಡ್ರಿ, ಚಾನಲ್ನಾಗ ಸಿಗುತ್ತೆ ನಮ್ಮ ನಂಬರು. ಸರ್, ನಿಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಚಾನಲಲ್ಲಿ ಯಾವುದೇ ರೀತಿಯಾದಂಥ SS, MS ಫ್ಯಾಬ್ರಿಕ್ ಯಾವುದೇ ರೀತಿ ವರ್ಕ್ ಇದ್ದರೂ ಕೂಡ ಶಕೀಲ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಕೆಲಸ. ಶಕೀಲ್ ಮತ್ತು ಯೂಸುಫ್ ಅವರಿದ್ದಾರೆ. ಸೊ ಖಂಡಿತ ನಿಮ್ಮ ವರ್ಕಿಗೆ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಹೇಳ್ಬೇಕಂದ್ರೆ ಹಾರ್ಡ್ ವರ್ಕ್ ಇರುತ್ತೆ. MS, SS ಫ್ಯಾಬ್ರಿಕಲ್ಲಿ ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಎಲ್ಲ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದೀವಿ. ಸೊ ಈಗ ಇದು ಅರ್ತಿಕೋಟೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಒಂದು ಹಿರಿಯೂರಲ್ಲಿದೆ ಕೆಲಸ, ಅದು SS ಇಂದು. ಸರ್ ಹಲೋ, ನಮಸ್ತೆ ಶಕೀಲ್ ಅವರೇ. ಹಿರಿಯೂರಲ್ಲಿ SS ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ವರ್ಕ್ ಅಂತ ಬಂದಮೇಲೆ ಎಲ್ಲ ಒಂದೇ ನಮಗೆ. ಯಾವುದೇ ಊರಾಗಿರಲಿ, ಯಾವ ತಾಲೂಕಿನಾಗಿರಲಿ, ಯಾವ ಊರಾಗಿರಲಿ, ಹಳ್ಳಿಯಾಗಿರಲಿ, ಎಲ್ಲೂ ನಾವು ಬರಲ್ಲ ಅನ್ನೋ ಮಾತೇ ಇಲ್ಲ. ಎಂಥದೇ ಕಷ್ಟ ಕೆಲಸ ಇರಲಿ ಹೋಗಿ ರೆಡಿ ಮಾಡಿಕೊಡ್ತೀವಿ. ನಿಮಗೆ ಹಾಗಾದರೆ ಕಾಂಟ್ಯಾಕ್ಟ್ ಮಾಡ್ಬೋದಾ? ಕಾಂಟ್ಯಾಕ್ಟ್ ಮಾಡಿ ಸರ್. ಎಲ್ಲಿ ಬೇಕಾದ್ರೂ ಬಂದು ವರ್ಕ್ ಮಾಡ್ತೀರಾ ನೀವು? ಯಾವ ಜಾಗದಾಗಲಿ ಸ್ಪಾಟ್ನಲ್ಲಿ ಬಂದು ಕೆಲಸ ಮಾಡಿ ಮಾಡಿ ಬರ್ತೀವಿ. ಅವರು ಟೈಮಿಂಗ್ ಕೊಟ್ಟರೆ ಆ ಟೈಮಿಂಗ್ ಮಾಡುವಂಥ ಎಲಿಜಿಬಿಲಿಟಿ ಇದೆಯಾ ನಿಮಗೆ? ಟೈಮಿಂಗ್ಸ್ ಮಾತ್ರ ನಮಗೆ ಬೇಕು. ನಮಗೆ ಅಡ್ವಾನ್ಸ್ ಇಲ್ಲ, ಏನಿಲ್ಲ. ನಮ್ಮ ವರ್ಕ್ನಲ್ಲಿ ಫಸ್ಟಿಗೆ ಅಡ್ವಾನ್ಸ್ ಇಸ್ಕೊಳಲ್ಲ. ಹಾಂ ಸರ್. ನಮಗೆ ಕೆಲಸ ಒಪ್ಪಿಸಿದ್ರೆ ಸಾಕು. ಊಟ, ನೀರು ಏನಿದ್ರು ಎಲ್ಲ ನಮ್ಮದೇ. ನಮಗೇನು ವರ್ಕ್ ಮಾತ್ರ ನಮ್ಮದು. ಸರ್, ಅಡ್ವಾನ್ಸ್ ಬೇಡ ಅಂತಿದ್ದೀರಾ, ಮತ್ತೆ ನೀವು ಕೆಲಸ ಮಾಡಿಸ್ಕೊಂಡ್ಮೇಲೆ ಯಾವುದೇ ರೀತಿಯಾದಂಥ ಏನಾದ್ರು ತೊಂದರೆ ಆದರೆ ಏನೇನು? ಜನಗಳ ಮೇಲೆ ನಂಬಿಕೆ ನಮಗೆ ಅಷ್ಟೇ. ನಂಬಿಕೆನಾ? ಈ ಥರ ಇರುತ್ತೆ ವರ್ಕು.
ನೋಡ್ತಾ ಇರ್ಬೋದು ಇಲ್ಲಿ ಸ್ಟೇರ್ಕೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಮೇಲ್ಗಡೆ ಶಕೀಲ್ ಅವರು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಮಾತಾಡ್ಸೋಣ. ಆವಾಗಲೇ ಕೂಡ ಮಾತಾಡ್ಸಿದ್ವಿ, ಈಗ ಫುಲ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ನಾವು ಮಾತಾಡ್ತಿದ್ಮೇಲೆ ಅಗ್ಲೆಲ್ಲ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊಂತಾರೆ ಅವರು. ಸರ್ ಹೇಳಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಿಡಿ ಎಲ್ಲ ಸಿಡಿತಾ ಇದೆ ನಮಗೆ ಸರ್. ದಿನ ನೀವು ಸಿಡಿಸ್ಕೊತಾ ಇರ್ತೀರಾ ಆ ಕಿಡಿ, ಹೇಗೆ ಅನಿಸುತ್ತೆ ಸರ್ ನಿಮಗೆ? ಈ ವರ್ಕ್ ಅಂದರೆ ಅಷ್ಟು ಸುಲಭ ಅಲ್ಲ. ಹಾಂ, ಈ ವರ್ಕ್ ಮೇಲೆ ಸಾಕಷ್ಟು ಟಫ್ ವರ್ಕ್ ಇದು. ಹಾಂ ಕಣ್ಣುರಿ ಹಾಂ, ಎಲ್ಲನೂ ನಾವು ಫೇಸ್ ಮಾಡ್ಕೊಂಡು ವರ್ಕ್ ಮಾಡೋದಿದು. ಫೇಸ್ ಮಾಡ್ಕೊಂಡು ವರ್ಕ್ ಮಾಡೋದಾ? ಬಟ್ ಸ್ಟೇರ್ಕೇಸ್ ಮಾಡಿದ್ದೀರಾ ಸರ್. ಮತ್ತು ಈಗ SS MS ಫ್ಯಾಬ್ರಿಕ್ ಮಾಡ್ತೀನಿ ಅಂತ ಹೇಳಿದ್ರಿ. MS ಸ್ಟೇರ್ಕೇಸ್ ಅಂತ. ಹಾಂ ಸರ್. ಇದು ಅಷ್ಟೇನು ರೇಟ್ ಇಲ್ಲ, ಏನಿಲ್ಲ. ಹಾಂ ಸರ್. ಇದು 150ಯಲ್ಲಿ ರೆಡಿ ಆಗುತ್ತೆ. 150ಯಲ್ಲಿ ಸರ್ ಪರ್ ಫೀಟ ಆ ಥರ ಯಾವ ಥರ ಸರ್ ಇದು? ರನ್ನಿಂಗ್ ಫಿಟ್. ಇದು ರನ್ನಿಂಗ್ ಫಿಟ್. ಒಂದಡಿ 3 ಅಡಿ ಹತ್ರ, 1 ಅಡಿ ಉದ್ದ. ಹಾಂ ಸರ್. ಇದು ಬಂದು 150 ರೂಪಾಯಿ. ಹಾಂ, 150 ರೂಪೀಸ್ ಇದು. ಹಾಂ, 1 ಅಡಿ ಕೌಂಟ್ ನಮ್ಮದು. ಹಾಂ, ಈ ಕೌಂಟ್ನಲ್ಲಿ ನಾವು ವರ್ಕ್ ಚಾಲು ಮಾಡಿದ್ವಿ. ಅದ್ರ ಮೇಲೆ ನಿಮಗೆ ಡಿಪೆಂಡ್ ಹಾಂ ಸರ್. ಯಾವ ಥರ ಡಿಸೈನ್ ಬೇಕು, ಯಾವ ಮಾಡಲು ಬೇಕು, ಹಾಂ, ಮತ್ತು ಯಾವ ಥಿಕ್ನೆಸ್ ಆಗ್ಬೇಕು ಪೈಪು, ಏನು ಬ್ರ್ಯಾಂಡ್ ಪೈಪ್ ಹಾಕ್ಬೇಕಾ, ಲೋಕಲ್ ಪೈಪ್ ಹಾಕ್ಬೇಕಾ, ಹಾಂ, ಆ ಪೈಪ್ ಮೇಲೆ ಡಿಪೆಂಡ್. ಹಾಂ, ಎಲ್ಲರೂ ಒಬ್ಬೊಬ್ಬರೇ ಒಂದೊಂದು ಥರ ಮಾಡ್ತಾರೆ. ಹಾಂ ಸರ್ ಇನ್ನೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಇವಾಗ ನೀವು MS ಬಗ್ಗೆ ಮಾಹಿತಿ ಕೊಟ್ರಿ, SS ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? SS ಅಷ್ಟೇ ಸರ್. SS ಮಾಡ್ತೀವಿ ಸರ್. ಅದು ಹೆಂಗೆ ಫೀಟ್, ಅದು ರನ್ನಿಂಗ್ ಫಿಟ್ಟು ಆ ಥರನಾ ಅಥವಾ ಹೆಂಗೆ ಅಂತ ಹೇಳ್ಬೇಕು? ಸಾಕಷ್ಟು ನಮೂನೆ ಇದ್ದೇವೆ. ಹಾಂ, ಒಂದು 304 ಅಂತ ಇದೆ, 202 ಅಂತ ಇದೆ. 202 ಅಂದರೆ ಕಮ್ಮಿ ರೇಟಿಂದು ಲೋಕಲ್ ಅದು. ಹಾಂ ಸರ್. 304 ಆದರೆ ಬ್ರಾಂಡೆಡ್. ಹಾಂ, ಅದ್ರಾಗೆ ಮತ್ತೆ ನಿಮಗೆ ಥಿಕ್ನೆಸ್ ಬೇಕಂದ್ರೆ ಥಿಕ್ನೆಸ್ ಹಾಕ್ತೀವಿ. ಸರಿ. ಇನ್ನೊಂದು ನಾವು ಕೇಳಿರೋ ವಿಚಾರ ಏನಪ್ಪ ಅಂದರೆ ಸರ್, ಏನು ಗೊತ್ತಾ, ಸಾಕಷ್ಟು ಜನ 304 ಮತ್ತು 202 ಇದೆ. ಸೊ ಇದರಲ್ಲೇ ಮಿಕ್ಸ್ಡ್ ಮಾಡಿ ಮೋಸ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ ಕೇಳ್ಪಟ್ಟಿರೋದಕ್ಕೆ ನಿಮ್ಮ ಹತ್ರ ಇವತ್ತು ಮಾತಾಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಜನಗಳಿಗೆ ಭಾಳ ಮೋಸ ಮಾಡ್ತಿದ್ದಾರೆ ವರ್ಕ್ನಲ್ಲಿ. ಹಾಂ ಸರ್. ಜನಗಳು ಮನೆ ಕಟ್ಟಿಸೋ ಮಾಲೀಕ ಮಾತ್ರ ಲೈಫ್ನಲ್ಲಿ ಒಂಥರ ಮನೆ ಕಟ್ಟಿಸ್ತಾರೆ ಸರ್. ಏನು ಸರ್ ಅಂಗಡಿ ಇಲ್ಲ ಮಾಲೀಕ ಅಂತ ಹೇಳ್ಬಿಟ್ಟಿದ ತಕ್ಷಣ ನಮಗೆ ಕರಿಮಣಿ ಮಾಲೀಕ ನೀನೆಲ್ಲ ಸಾಂಗ್ ಜ್ಞಾಪಕ ಬಂದ್ಬಿಡ್ತು. ಮನೆ ಕಟ್ಟಿಸೋ ಮಾಲೀಕರು ಯಾವತ್ತಿದ್ರು ಲೈಫ್ನಲ್ಲಿ ಒಂಥರ ಮನೆ ಕಟ್ಟಿಸ್ತಾರೆ. ಹಾಂ ಸರ್. ವರ್ಷದಲ್ಲಿ 3-4 ಮನೆ ಕಟ್ಸೋಕೆ ಯಾರು ಕೈಲೂ ಆಗಲ್ಲ. ಹಾಂ ಸರ್. ಅದು ಏನಿದ್ರು ಕಾಂಟ್ರಾಕ್ಟ್ ಮಾಡೋರು ಮಾತ್ರ ಕಟ್ಟಿಸ್ತಾರೆ. ಹಾಂ ಸರ್. ಆದರೆ ನಾವು ಜನಗಳಿಗೆ, ಮನೆ ಓನರ್ಗಳಿಗೆ ತಿಳಿಸ್ಬೇಕು. ನಾವು ಹಾಂ, ಮಾಡೋರು ಯಾವ ಥರ ಇದ್ರೆ ಚೆನ್ನಾಗಿ, ಯಾವ ಥರ ಇಲ್ಲ, ಅದು ಯಾವುದೇ ಥರ ಎಲ್ಲರೂ ಹೇಳಲ್ಲ. ಹಾಂ ಸರ್. ಯಾಕಂದ್ರೆ ಅವರು ದುಡಿಮೆ ನೋಡ್ಕೊಂತಾರೆ ಎಲ್ಲರೂ. ಹಾಂ ಸರ್. ನಮ್ದು ಆಗಲ್ಲ. ಹಾಂ, ಜನಗಳಿಗೆ ಹೇಳ್ತೀವಿ ನಾವು, ಒಂಥರ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ವರ್ಕ್ ಮಾಡಿದ್ರೆ ಈ ತರ ಇರುತ್ತೆ, ಈ ಮೆಟೀರಿಯಲ್ ಹಾಕಿದ್ರೆ ಈ ತರ ಬಾಳಿಕೆ ಬರುತ್ತೆ ನಿಮಗೆ, ಇದಾಕಿದ್ರೆ ಹಿಂಗೆ, ಅದಾಕಿದ್ರೆ ಹಂಗೆ. ಲೋಕಲ್ ಹಾಕಿದ್ರೆ ಬಹಳ ದಿನ ಲೈಫ್ ಇರಲ್ಲ. ಬ್ರಾಂಡೆಡ್ ಹಾಕಿದ್ರೆ ನಿಮಗೆ ಬ್ರಾಂಡೆಡ್ ಅಂತಾನೆ ಎಲ್ಲರೂ ಯೋಚನೆ ಮಾಡೋದು. ಆದ್ರೆ ಜನಗಳಿಗೆಲ್ಲ ಮೋಸ ಮಾಡ್ತಾರೆ ಈ ವರ್ಕ್ ನಲ್ಲಿ. ಸರ್, ಸಾಕಷ್ಟು ಜನ ಬಿಲ್ಡಿಂಗ್ ಹತ್ರನೇ ಹುಡುಕೊಂಡ್ಬರ್ತಾರೆ. ಬಟ್ ಅದ್ರ ಬಗ್ಗೆ ಮಾಹಿತಿ ಏನು ಕೊಡೋಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಈಗ ಸಾಕಷ್ಟು ಜನ ಕೆಲಸ ಮಾಡಿಸ್ತಾ ಇರ್ತಾರೆ. ಸೊ ಇವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನೀವು? ಅದು ಏನಿಲ್ಲ, ಜನಗಳು ಹುಡುಕೊಂಡು ಹೋಗಲ್ಲ ವರ್ಕ್ನರಿಗೆ. ಹಾಂ ಸರ್. ವರ್ಕ್ನರೇ ಜನಗಳಿಗೆ ಹುಡುಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದೈತಿ ಇವಾಗ. ಹಾಂ ಸರ್. ಹೋಗಿ ಬಿಲ್ಡಿಂಗ್ ಎಲ್ಲ ಹೋಗಿ ಎಲ್ಲ ಮಾತಾಡ್ಕೊಳೋದು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳೋದು, ಬಿಲ್ಡಿಂಗ್ ಓನರ್ ನಂಬರ್ ಇಸ್ಕೊಳೋದು, ಅಲ್ಲಿ ವರ್ಕ್ ಮಾಡೋ ಜಾಗದಾಗ ಮಾತಾಡ್ಸೋದು, ಓನರ್ ಯಾರನ್ನೋದು ಕೇಳೋದು, ಆ ಥರ ಮಾಡ್ತಾ ಇದ್ದಾರೆ. ಹಾಂ ಸರ್. ಅವ್ರಂದ್ರೆ ಲೈಫ್ ಇರಲ್ಲ ಅವೆಲ್ಲ ಕೆಲಸ ಮಾಡೋವು. ಪ್ರೆಸೆಂಟ್ ವರ್ಕ್ ಕೆಲಸ ಮಾಡೋನಿಗೆ ಯಾವತ್ತಿದ್ರು ಬೆಲೆ ಇರುತ್ತೆ. ವರ್ಕ್ ಮಾಡೋರಿಗೆ, ಹಾಂ ಸರ್, ವರ್ಕ್ ಮಾಡೋರಿಗೆ ಬೆಲೆ ಇರುತ್ತೆ. ಆ ಬೆಲೆಗೋಸ್ಕರ ಹುಡುಕೊಂಬರ್ತಾರಲ್ಲ, ಅವ್ರಿಗೆ ಯಾವುದೇ ಥರ ಮೋಸ ಇರಲ್ಲ. ಹಾಂ ಸರ್. ಮತ್ತೆ ಇನ್ನೊಂದು ಮಾಹಿತಿ ಕೇಳಕ್ಕೆ ಇಷ್ಟಪಡ್ತೀನಿ, ಹೇಳೋಕ್ಕಲ್ಲ ಹೇಳಿ ಸರ್. ಏನು ಗೊತ್ತಾ, ಈಗ ಎಸ್ ಎಸ್ ಬಗ್ಗೆ ನೀವು ಹೇಳಿದ್ರಿ ಮಾಹಿತಿ. ಈಗ ಎಸ್ ಕ್ವಾಲಿಟಿ ಯಾವುದು, ಅನ್ಕ್ವಾಲಿಟಿ ಯಾವುದು, ಈಗ 202 ಯಾವುದು, 304 ಯಾವುದು ಅಂತ ಯಾವ ರೀತಿ ನಾವು ತಿಳ್ಕೊಬೇಕಾಗುತ್ತೆ? ಇವಾಗ ನಾವು ಕಸ್ಟಮರ್ ಅಂದ್ಕೊಳ್ಳಿ, ಬಟ್ ಯಾವ ರೀತಿ ನಾವು ತಿಳ್ಕೊಳಕ್ಕಾಗುತ್ತೆ ಸರ್? ಅದಕ್ಕೋಸ್ಕರ ಕಂಪ್ನಿಯಿಂದನೇ ಬಿಟ್ಟಿದ್ದಾರೆ. ಹಾಂ ಸರ್. 304 ಅನ್ನೋದು ಅದು ಬ್ರಾಂಡೆಡ್. ಹಾಂ ಸರ್. 202 ಅನ್ನೋದು ಸೆಕೆಂಡ್ ಬ್ರಾಂಡ್. ಹಾಂ, ಅದು ಯಾವ ರೀತಿ ನಾವು ಕಂಡುಹಿಡಿಯೋಕ್ಕಾಗುತ್ತೆ ಸರ್? ಮತ್ತೆ ಯಾರೇ ವರ್ಕ್ ಮಾಡಿಸ್ಲಿ ಅವ್ರಿಗೆ ಯಾವುದೇ ತರ ಏನು ಗೊತ್ತಾಗಲ್ಲ. ಈಗ ಕಸ್ಟಮರ್ ಈಗ 202 ಯಾವುದು, 304 ಯಾವುದು ಅನ್ನೋದು ಗ್ರೇಡ್ ನೋಡಿ ಮಾತ್ರ ಕಂಡುಹಿಡಿಬೇಕು. ಮತ್ತೆ ಪೈಪ್ ಮೇಲೆ ಸೀಲ್ ಇರುತ್ತೆ, ಆ ಪೈಪ್ ಸೀಲ್ ನೋಡಿ ಮತ್ತೆ ಕಂಡುಹಿಡಿತಾರೆ. ಅದರಲ್ಲೂ ಮೋಸ ಹೋಗೋ ಜನ ಬಹಳ ಜನ ಇದ್ದಾರೆ. ಹಾಂ ಸರ್. ನಾವು ಲಿಕ್ವಿಡ್ ಹಾಕ್ತೀವಿ, ಲಿಕ್ವಿಡ್ ಹಾಕಿ ಚೆಕ್ ಮಾಡ್ತೀವಿ. 202 ಆದರೆ ಯಾವ ಥರ ಲಿಕ್ವಿಡ್ನಾಗ ಯಾವ ಥರ ರಿಮೂವ್ ಆಗುತ್ತೆ ಸರ್. ಮತ್ತೆ ಈಗ ಮನೆ ಕಟ್ಟುವಂತಹ ಬಿಲ್ಡಿಂಗ್ ಓನರ್ಗಳಿಗೆ ಯಾವ ರೀತಿ ಈಗ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಎಸ್ ಕೆಲಸ ಮಾಡಿಸಿದ್ರೆ, ಎಸ್ ವರ್ಕ್ ಮಾಡಿಸಿದ್ರು, 304 ಹಾಕಿಸ್ರಿ, ಅದರಲ್ಲಿ ನಿಮಗೆ
ಲೈಫ್ ಇರುತ್ತೆ, ಮನೆ ಇರೋವರೆಗೂ ಬಾಳಿಕೆ ಬರುತ್ತೆ. ಬಾಳಿಕೆ ಬರುತ್ತೆ ಸರ್. ಅದು ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಗೊತ್ತಾ, ಈಗ ಲಿಕ್ವಿಡ್ ಯಾವ ರೀತಿ ಅವರು ಈಗ ನಾವು ಈಗ ಮನೆ ಓನರ್ ಅನ್ಕೊಳ್ಳಿ, ಪೈಪ್ ಮೇಲೂ ನಾವು ಲಿಕ್ವಿಡ್ ಹಾಕಿ ಚೆಕ್ ಮಾಡ್ತೀವಿ. ಆ ಥರ ಯಾವುದು 304 ಯಾವುದು ಅನ್ನೋದು ಗೊತ್ತಾಗುತ್ತೆ. ಆ ಲಿಕ್ವಿಡ್ ಹಾಕಿದ್ಮೇಲೆ ರೆಡ್ ಆಗೋದು, ಬ್ಲಾಕ್ ಆಗೋದು, ಆ ತರ ನಿಮಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಪೈಪ್ ಕಲರ್. ಇವಾಗ SS ಅಂದ್ರೆ ಸ್ಟೀಲ್ ಅಂದ್ರೆ ಯಾವ್ದೇ ತರ ಹೆಂಗಿರುತ್ತೆ ಅನ್ನೋದು ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತು ಸ್ಟೀಲ್ ಯಾವ ತರ ಇರುತ್ತೆ ಅನ್ನೋದು. ಆ ಸ್ಟೀಲ್ ಮೇಲೆ ನಾವು ಕೆಮಿಕಲ್ ಆಗಿ ಚೆಕ್ ಮಾಡಿದ್ಮೇಲೆ ಕ್ವಾಲಿಟಿ ಸ್ಟೀಲ್ ಆದ್ರೆ ಒಂಥರ ಅದ್ರ ಕಲರೇ ಚೇಂಜ್ ಆಗುತ್ತೆ. ಹಾಂ ಸರ್. ಲೋಕಲ್ ಸ್ಟೀಲ್ ಆದರೆ ಅದ್ರ ಕಲರ್ ಚೇಂಜ್ ಆಗುತ್ತೆ. ಲೋಕಲ್ ಅಂದರೆ ಅದರಲ್ಲಿ MS ಮಿಕ್ಸ್ ಇರುತ್ತೆ, ಮತ್ತು ನಿಮಗೆ ಮ್ಯಾಗ್ನೆಟ್ ಹಿಡಿತತ್ತೆ ಅದಕ್ಕೆ. MS ಮಿಕ್ಸ್ ಇರುತ್ತೆ ಅದಕ್ಕೆ. ಸೆಕೆಂಡ್ ಅದಕ್ಕೆ ಮ್ಯಾಗ್ನೆಟಿಂಗ್ ಪವರ್ ಹಿಡಿಯುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಪವರ್ ಹಿಡಿತತ್ತೆ ಅದು. MS ಕಬ್ಣ ಮಿಕ್ಸ್ ಇರುತ್ತೆ ಅದ್ರಾಗೆ. ಸೆಕೆಂಡ್ ಫಸ್ಟ್ ಕ್ವಾಲಿಟಿಗೆ ಯಾವುದೇ ಥರ ಆ ಥರ ಮ್ಯಾಗ್ನೆಟ್ ಕವರ್ ಮಾಡಲ್ಲ. ಅದು ಪ್ಯೂರ್ ಒರಿಜಿನಲ್ ಸ್ಟೀಲ್ ಇರುತ್ತೆ. ನೀವು ಮ್ಯಾಗ್ನೆಟ್ ಮತ್ತು ಯಾವುದೇ ಥರ ಐಸ್ಕಾಂತ ಅದು ಇದು ಮುಟ್ಸಿದ್ರು ಅದು ಹಿಡಿಯಲ್ಲ, ನಿಮಗೇನು ಮಾಡಲ್ಲ. ಸರ್ ತುಂಬ ಖುಷಿ ಆಯಿತು, ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ಇನ್ನು ಇದೇ ರೀತಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಮತ್ತು ಹೊಸ ಮನೆ ಕಟ್ಟಿಸುವಂಥವರಿಗೆ ಮಾಹಿತಿ ಕೊಡ್ರಿ. ಮತ್ತು ನಮ್ಮ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಈ ಥರ ಸಾಕಷ್ಟು ವಿಡಿಯೋ ನಾವು ಈ ಚಾನಲ್ ಕಡೆಯಿಂದ ಮಾಡ್ತಿರ್ತೀವಿ. ನಮ್ಮ ವೃತ್ತಿ ಬಂದು ವೆಲ್ಡಿಂಗ್ ವರ್ಕು. ಹಾಂ ಸರ್. ವೆಲ್ಡಿಂಗು ಮಾಡ್ತೀವಿ ಪ್ರೊಫೆಷ್ನಲಿ. ಈ ಚಾನಲ್ ನಾವು ಗ್ರೋ ಮಾಡ್ಕೊಬೇಕನ್ನೋದು ನಮ್ಮದು ಮನಸ್ಸಿಗೆ. ಹಾಂ ಸರ್. ಆದರೆ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಹಾಂ ಸರ್, ಜನಗಳಿಗೆ ತಿಳಿಸ್ಬೇಕು ನಾವು ಯಾವ ಥರ ಕೆಲಸ ಮಾಡ್ತೀವಿ, ಯಾವ ಥರ ಇಲ್ಲ. ಜನಗಳು ಮೋಸ ಹೋಗೋದು ಭಾಳ. ಸರ್ ನೀವು ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದೀರಾ ಸರ್ ಕೆಲಸ ಮಾಡಿ? ನಾವು 4 ಜನ ಇದ್ದೀವಿ. ಇವಾಗ ನೀವು ಕ್ಯಾಮ್ರಾ ಹಿಡಿತೀರಲ್ಲ, ಅವರು ಈ ವರ್ಕ್ ನಲ್ಲೇ ಕೆಲಸ ಮಾಡೋದು, ಈ ವರ್ಕ್ ಅವರು ಮಾಡೋದು. ಈ ಕ್ಯಾಮ್ರಾ ಹಿಡಿತೀರಲ್ಲ ನೀವು, ಜನಗಳಿಗೆ ತೋರಿಸಿಲ್ಲ ನೀವು ಯಾರನ್ನೋದು. ನಿಮ್ಮ ಮಕ್ಕ ನೀವು ಕ್ಯಾಮ್ರಾ ನಿಮ್ಮ ಕಡೆ ಟರ್ನ್ ಮಾಡಿಸಿದ್ರೆ ನೀವು ಕಾಣಿಸ್ತೀರಾ ಸರ್. ಇಂಟ್ರೊಡಕ್ಷನ್ ತೋರಿಸಿದೀವಿ ಸರ್, ನೀವೇ ಅಂತ ಜನಗಳಿಗೆ ಗೊತ್ತಾಗಿರುತ್ತೆ. ಆದ್ರೆ ಸಾಕಷ್ಟು ಜನ ಗೊತ್ತಾಗಿರಲ್ಲ, ಎಷ್ಟು ಜನ ಇರ್ತಾರೆ ಏನಿಲ್ಲ. ಬರೀ ನಮಗೆ ಒಬ್ರಿಗೆ ತೋರಿಸ್ತಾರಲ್ಲ, ಇವ್ರೇನೋ ವರ್ಕ್ ಮಾಡೋದು ಒಬ್ಬರೇನೋ ಅಂತೇಳಿ. ನಾವು ಒಬ್ರ ಕೈಲಿ ಏನೋ ಮಾಡಕ್ ಆಗಲ್ಲ. ಇದರಿಂದ 4-5 ಕೈ ಸೇರಿದ್ರೆ ಮಾತ್ರ ಕೆಲಸ ವರ್ಕ್ ಮಾಡೋದು. 2 ಕೈ ಸೇರಿದ್ರೆ ಚಪ್ಪಾಳೆ ಅಂತ ಗಾದೆ ಮಾತೆ ಇದೆ, ಆ ಥರ ನೀವು ಹೇಳ್ತಾ ಇದ್ದೀರಾ. ಒಟ್ಟು ಒಗ್ಗಟ್ಟಿದ್ರೆ ಮಾತ್ರ ಬಲ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಇವಾಗ ನಿಮ್ಮ ಚಾನಲ್ ನಂಬರ್ ಈಗ ಡಿಸ್ಕ್ರಿಪ್ಷನಲ್ಲಿ ಇರುತ್ತಾ? ಈ ಚಾನಲಲ್ಲಿ ಚಾನಲ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ. ಚಾನಲ್ ನಂಬರ್ ಸಿಗುತ್ತೆ, ಮತ್ತೆ ವೆಲ್ಡಿಂಗ್ ವರ್ಕಿಂಗ್ ಸಿಗುತ್ತೆ. ನೀವು ನೋಟ್ ಮಾಡ್ಕೊಬೋದು, ನಾನು ನಂಬರ್ ಸಮೇತ ಹೇಳ್ತೀನಿ. ಹೇಳಿ ಸರ್, ಪರವಾಗಿಲ್ಲ. 7760 ಹಾಂ ಸರ್ 466732. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ 24 hours ಆನಲ್ಲಿ ಇರುತ್ತೆ. ನಮ್ಮ ಫೋನ್ ಆನಲ್ಲಿ ಇರುತ್ತೆ. ಯಾವ್ದೇ ಊರಿರ್ಲಿ, ಯಾವ್ದೇ ಮನೆ ಇರ್ಲಿ, ಯಾವ ಏರಿಯಾ ಇರ್ಲಿ, ಚಳ್ಳಕೆರೆ ತಾಲೂಕು ಸುತ್ತಮುತ್ತ ಸರೌಂಡಿಂಗ್ ನಾಗೆ ನಮ್ಮ ಡಿಸ್ಟಿಕ್ ನಾಗೆ ಯಾವ್ದೇ ತರ ಎಲ್ಲನ ಇಲ್ಲಿ ಕೆಲಸ, ಈ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು, ನಾವು ಇನ್ವೈಟ್ ಮಾಡ್ತೀವಿ ಬಂದು. ಓಕೆ ಸರ್, ತುಂಬ ಧನ್ಯವಾದ. ತುಂಬ ಖುಷಿ ಆಯಿತು ನಿಮ್ಮೆಲ್ಲ ಮಾಹಿತಿಗೆ. ಇದೇ ರೀತಿ ಇನ್ನಷ್ಟು ನಿಮ್ಮ ವಿಡಿಯೋಗಳನ್ನು ಮಾಡಿ ಇನ್ನ ಜನಗಳಿಗೆ ಸಾಕಷ್ಟು. ಇದೇ ತರ ನಾವು ಗೇಟ್ ಸಮೇತ ಮಾಡಿದ್ವಿ, ಅದು ನಿಮಗೆ ತೋರಿಸ್ತೀನಿ ಬರ್ರಿ ಹೋಗೋಣ. ಪ್ರೋಗ್ರಾಮ್ನ ಎಂಡ್ ಮಾಡೋಣ ಅಂತ ಇದ್ವಿ, ಬಟ್ ನಮ್ಮ ಇಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಿರ್ತಕ್ಕಂತಹ ಶಕೀಲ್ ಅವರು ಮತ್ತೆ ಹೇಳಿದರು, ಸರ್ ಗೇಟ್ ಮಾಡಿದ್ದೀವಿ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಟ್ಟಿಲ್ಲ, ಬಟ್ ಇವಾಗ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಅವರಿಗೆ ಕರ್ಕೊಂಡು ಮುಂದೆ ಬಂದ್ವಿ, ಎಂಡ್ ಮಾಡೋಕ್ಕೆ ಹೋಗಿಲ್ಲ. ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶಕೀಲ್ ಅವರೇ? ಇದು ಬಂದು ಡಬಲ್ ಗೇಟ್. ಇದು ಹಾಂ ಸರ್. ಇದು 4.5 ಫೀಟ್ ಹೈಟ್. ಹಾಂ ಸರ್. ಮತ್ತೆ 7.5 ಫೀಟ್ ಲೆಂತ್. ಹಾಂ, ಇದು ಡಬಲ್ ಗೇಟ್ ಅಂತಾರೆ. ಹಾಂ ಸರ್. ಈ ಗೇಟಿಗೆ. ಹಾಂ, ಇದು ನಾವು ವರ್ಕ್ಶಾಪ್ ನಲ್ಲಿ ಮಾಡಿಲ್ಲ, ಏನಿಲ್ಲ. ಹಾಂ ಸರ್. ಇವತ್ತೇ ಬೆಳಿಗ್ಗೆ ಬಂದು 6 ಗಂಟೆಗೆ ಬಂದಿರೋದು ನಾವು. ಸರ್ 6 ಗಂಟೆಗೆ ಬಂದ್ರಾ? ನೋಡ್ರಿ ನೀವೇ ಚೆಕ್ ಮಾಡ್ರಿ. 6 ಗಂಟೆಗೆ ಬಂದರು 4:48 ಆಗಿದೆ. ವಾವ್, ಸೂಪರ್. ನಾವು 2 ಗೇಟು ಮತ್ತೆ ಒಂದು ಸ್ಟೇರ್ ಕೇಸ್ ರೆಡಿ ಮಾಡಿ ಸರ್. ಸೊ ಅಮೇಝಿಂಗ್ ಅನಿಸುತ್ತೆ ಸರ್, ನಮಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ಈಗ ಸಾಕಷ್ಟು ಜನ ಹೆಂಗೆ ಮಾಡ್ತಾರೆ ಅಂದರೆ, ಈಗ ಮಾಡ್ತಾ ಇರ್ಬೇಕಾದ್ರೆ ಕೆಲಸ ಅವ್ರಿಗೆ ಕೊಟ್ವಿ ಇವ್ರಿಗೆ ಕೊಟ್ವಿ, ಕೆಲಸನೇ ಮಾಡಿಲ್ಲ, ಒಂದು ಗೇಟ್ ಮಾಡೋದಕ್ಕೆ ವಾರ ಎಲ್ಲ ಮಾಡ್ತಾರೆ. ಬಟ್ ನೀವು ಒಂದು ದಿವಸದಲ್ಲಿ ಗೇಟ್ ಸ್ಟೇರ್ ಕೇಸ್ 2 ರೆಡಿ ಮಾಡಿದ್ದೀರಾ. ಸೊ ತುಂಬಾ ಖುಷಿ ಆಗ್ತಾ ಇದೆ, ವೀಕ್ಷಕರು ತಿಳ್ಕೋಬೇಕಿದ್ದು. ಈ ಗೇಟ್ ನಲ್ಲಿ ನೀವೇ ನೋಡ್ತೀರಿ, ನಾವು ಬಿಲ್ಡಿಂಗ್ ನಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಸ್ಟ್ರೈಟ್ ಮಾತ್ರ ಮಾಡ್ತೀವಿ, ಕೆಳಗೆ ವೇವ್ಸ್ ಗೀವ್ಸ್ ಏನು ಬರಲ್ಲ. ಹಾ ಸರ್. ಬಿಲ್ಡಿಂಗ್ ನಲ್ಲಿ ವರ್ಕ್ ಮಾಡಿದ್ರೆ. ಆದ್ರೆ ನಾವು ವರ್ಕ್ಶಾಪ್ ನಲ್ಲಿ ಮಾಡಿದ್ರೆ ಕೆಳಗಡೆ ನಿಮಗೆ ವೇವ್ಸ್ ಬರೋದು, ಒಂಥರ ವರ್ಟಿಕಲ್ ಪೈಪ್ ಹಾಕೊಂಡು ಮತ್ತೆ ನಾವು ವೇವ್ಸ್ ಬಂದಂಗೆ ಆ ಡಿಸೈನ್ ಮಾಡೋದು, ಅದೇನಿದ್ರು ವರ್ಕ್ಶಾಪ್ ನಲ್ಲಿ ಮಾತ್ರ ರೆಡಿ ಮಾಡೋದು. ನಾವು ಇದೇ ವರ್ಕ್ ವರ್ಕ್ಶಾಪ್ ಬಿಟ್ಟು ನಾವು ಬಂದು ಬಿಲ್ಡಿಂಗ್ ನಲ್ಲಿ ರೆಡಿ ಮಾಡಿದೀವಿ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದ್ವಿ, 4:20 4:30 ಸಮಯ ತಗೊಂಡ್ವಿ, ಸಂಜೆವರೆಗೂ 2 ಗೇಟ್. ಸರ್ ಇವಾಗ ಮುಂಚೆ ನಾವು ಶೂಟ್ ಮಾಡಿದ್ವಲ್ಲ, ಆ ಸ್ಟೇರ್ ಕೇಸ್ ತೋರಿಸಿದ್ರಲ್ಲ, ಅದು ಮತ್ತೆ ಈ ಗೇಟ್
ಇವತ್ತು ಒಂದೇ ದಿವಸ ಮಾಡಿರೋದಾ ಅಥವಾ ಹೆಂಗೆ ಅಂತ? ಒಂದೇ ದಿನ ಸರ್. ಇದು ಬೆಳಿಗ್ಗೆ 6 ಗಂಟೆಗೆ ಬಂದ್ವಿ, ಬೆಳಿಗ್ಗೆ 6 ಗಂಟೆಯಿಂದ ಬಂದ್ವಿ. ಬೆಳಿಗ್ಗೆ 6 ಗಂಟೆಗೆ ಬಂದು ನಾವು ಕೆಲಸ ಚಾಲು ಮಾಡಿ ಗೇಟ್ ರೆಡಿ ಮಾಡಿದ್ವಿ. ಗೇಟ್ ರೆಡಿ ಆದ ತಕ್ಷಣ ಸ್ಟೇರ್ಕೇಸ್ ರೆಡಿ ಮಾಡಿದ್ವಿ. ಸ್ಟೇರ್ಕೇಸ್ ರೆಡಿ ಆದ ತಕ್ಷಣ ಇನ್ನೇನು ಇವಾಗ ಸಾಮಾನು ತೆಗಿಯೋ ಟೈಮು, ನಾವು ಊರಿಗೆ ಹೋಗ್ಬೇಕು, ನಮಗೂ ಮನೆಯಲ್ಲಿ ಕಾಯ್ತಾ ಇದಾರೆ. ವಾವ್ ಸರ್, ಸೂಪರ್ ಸರ್. ಏನ್ ಸರ್ ಒಂದೇ ದಿವಸದಲ್ಲಿ ಸ್ಟೇರ್ ಕೇಸು ಗೇಟ್ ಎಲ್ಲ ರೆಡಿ ಮಾಡಿದ್ದೀರಾ? ನಮ್ಮ ವರ್ಕ್ ಈ ತರ. ನಾವು ಬೆಳಿಗ್ಗೆ 6 ಗಂಟೆ ಕೆಲಸ ಅಂತ ನಮಗೆ ಬಂದ ಮೇಲೆ ಮಳೆ ಗಾಳಿ ಗಿದ್ದೆ ಏನು ಕೇಳಲ್ಲ ನಾವು. ಬೆಳಿಗ್ಗೆ 6 ಗಂಟೆಗೆ ಎದ್ದಾಳ್ತೀವಿ. 6 ಗಂಟೆ ಎದ್ದ ತಕ್ಷಣ ನಮ್ಗೆ ಕೆಲಸ ಇದ್ರೆ ಕೆಲ್ಸಕ್ಕೆ ಬರ್ತೀವಿ, ಇಲ್ಲಾಂದ್ರೆ ಮಾಮೂಲು ಗೊತ್ತಲ್ಲ ಸರ್, ನಾವು 10 ಗಂಟೆಗೆ ಎದ್ದಾಳಂತ. 10 ಗಂಟೆಗೆ ಎದ್ದಾಳ್ತೀರಾ? ಓಕೆ, ತುಂಬಾ ಸರ್ ವರ್ಕ್ ಬಗ್ಗೆ ಭಾರಿ ಅಭಿಮಾನ ಇದೆ. ಸೊ ವರ್ಕ್ ಈಸ್ ವರ್ಕ್ಶಿಪ್ ಅಂತ ಒಂದು ಗಾದೆ ಮಾತೆ ಇದೆ. ಕಷ್ಟಪಟ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು. ಹಾಂ ಸರ್. ನಾವು ಓದಿಲ್ಲ ಏನಿಲ್ಲ. ಹಾಂ ಸರ್. ಸಾಕಷ್ಟು ಟೈಮ್ ಇತ್ತು, ಓದೋ ಟೈಮ್ ಇತ್ತು, ನಮಗೆ ಏನ್ ಬೇಕಾದ್ರೂ ಮಾಡೋ ಟೈಮ್ ಇತ್ತು. ಆದ್ರೆ ನಮಗೆ ವಿದ್ಯೆ ತಲೆಗೆ ಹತ್ಲಿಲ್ಲ. ನಮ್ಮ ಲೈಫ್ ನಾಗೆ ಬಂದ್ಬಿಟ್ಟೆ ತಾಳೆ. ಇವ್ರು ಸಾಯವರೆಗೂ ಈ ಕಷ್ಟಪಟ್ಕೊಂಡೆ ಸಾಯ್ಬೇಕು ಅನ್ನೋದು. ಆದ್ರೆ ಎಲ್ಲರೂ ಬಟ್ ಆದ್ರೂ ಸರ್ ಕಷ್ಟಪಟ್ರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಿದೀವಿ ನಾವು. ಹಾಂ ಸರ್, ಖುಷಿ ಆಗ್ತಾ ಇದೆ. ಮಾಡ್ತಿದೀವಿ ಇದೇ ತರ. ಎಲ್ಲಿ ಅಂದ್ರೆ ನಮ್ಮ ಕೈಲಿ ಏನಾಗುತ್ತೆ ಅದು. ನಾವು ಇವಾಗ 10,000 ಕೆಲಸ ಮಾಡೋದು ಬರೀ 8,000 ಮಾಡ್ಕೊಡೋದು, 7,000 ಮಾಡೋದು. ಒಳ್ಳೇದ್ ಮಾಡ್ತೀವಿ ಸರ್. ಮತ್ತೆ ಜನಗಳಿಗೆ ತುಂಬಾ ಪ್ಲಸ್ ಅನ್ಸುತ್ತಲ್ಲ ಸರ್. ಈಗ ಸಾಕಷ್ಟು ಜನ ಇವಾಗ ನಾಳೆನೇ ಗೃಹ ಪ್ರವೇಶ ಇರುತ್ತೆ. ಈಗ ಅವರು ಇವರು ಕೆಲಸದವರು ಕೈ ಕೊಟ್ಟಿರ್ತಾರೆ. ಬಟ್ ಅಂಥ ಟೈಮಲ್ಲಿ ನಿಮಗೆ ಕರೆ ಮಾಡಿದರೆ ಖಂಡಿತ ನೈಟೇ ಮಾಡ್ಕೊಡ್ತೀರಾ ಕೆಲಸನ? ಬೆಳಕರಿಯೋದ್ರೊಳಗಡೆ ಅವ್ರ ಗೃಹ ಪ್ರವೇಶ ಆರಾಮಾಗಿ ಮಾಡ್ಕೋಬಹುದು ಅಂತ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದ ಎಲ್ಲಾ ಸಿದ್ಧತೆನೂ ಮತ್ತೆ ನಾವು ಆಸೆ ಎಲ್ಲ ಪೂರೈಸ್ತೀವೆಲ್ಲ ಹೋಗಿ ಮತ್ತೆ ಕೆಲಸ ಮಾಡ್ಕೊಡ್ತೀರಾ. ಎಲ್ಲ ಅವ್ರಿಗೆ ಅನ್ಸಿರ್ತತೆ, ನಾವು ಅವ್ರಿಗೆ ಕೊಟ್ರಿ ಇವ್ರಿಗೆ ಕೊಟ್ವಿ, ಕೊಟ್ಟು ನಾವು ಕೆಟ್ಟ ಕೆಲಸ ಮಾಡ್ಕೊಂಡ್ವಿ, ನಮಗೆ ಇಂಥ ಸಿಗ್ಲಿಲ್ಲ ಕೆಲ್ಸಕ್ಕೆ ಅಂತ ಹೇಳಿ ಅವರು ಪಾಪ ಬಹಳ ಮನ್ಸಿಗೆ ನೋವು ಮಾಡ್ಕೊಂಡು ಅಂತವು ಸಾಕಷ್ಟು ವಿಡಿಯೋ ಇದಾವೆ. ನಾನು ನಿಮ್ ಮುಂದೆ ತೋರಿಸ್ತು ಮತ್ತೆ ಮುಂದೆ. ಹಾಂ ಸರ್. ಆತರ ಅವ್ರು ಡೈರೆಕ್ಟ್ ಪಾರ್ಟಿಗಳ ತಗ ನಾನು ಮಾತಾಡಿಸ್ತೀನಿ. ಅವ್ರ ಒಪಿನಿಯನ್ ಏನ್ ಅನ್ನೋದು ನೀವೇ ತಿಳ್ಕೊಳ್ರಿ. ಯಾಕಂದ್ರೆ ನಾವ್ ಹೇಳಿದ್ರೆ ಇವರು ಹಂಗ್ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅಂತ ಅನ್ಕೊಂಡಿರ್ಬೋದು ಜನಗಳೆಲ್ಲರೂ. ನಾವು ಡೈರೆಕ್ಟ್ ಆ ಪಾರ್ಟಿ ತಗ ಮಾತಾಡಿಸ್ತೀವಿ. ಮುಂದಿನ ವಿಡಿಯೋದಾಗ ಎಲ್ಲ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇದೇ ನೋಡಿ ಸರ್, ನಾವು ಇವತ್ತು ಮಾಡಿರೋ ವಿಡಿಯೋ. ಈ ಗೇಟ್ ರೆಡಿ ಮಾಡಿದೀವಿ. ಈ ಗೇಟ್ ಆದ ತಕ್ಷಣ ಒಂದು ಚಿಕ್ಕ ಇಂಟರ್ಲೈಟ್ ಅಂದ್ರೆ ಪ್ಲಸ್ ಮಾರ್ಕಿಂದ ಇಂಟರ್ಲೈಟ್ ಇದೆ ಅಷ್ಟೇ. ಪ್ಲಸ್ ಮಾರ್ಕಿಂದ ಇಂಟರ್ಲೈಟ್. ಹಾಂ ಸರ್. ಮತ್ತೆ ಸ್ಟೇರ್ ಕೇಸ್ ಮಾಡಿದ್ದಾರೆ. ಅದು ಮೊದಲನೇ ವಿಡಿಯೋದಲ್ಲಿ ಬರುತ್ತಲ್ಲ, ಆ ಸ್ಟೇರ್ ಕೇಸ್ ಇವೆಲ್ಲ ರೆಡಿ ಮಾಡಿದೀವಿ. ನಮ್ಮ ಮೆಟೀರಿಯಲ್ ಎಲ್ಲ ಇಲ್ಲೇ ಇದೆ. ಹಾಂ ಸರ್. ಹಾಗಾಗಿ ಉಕ್ಕು ಗಿಕ್ಕು ಎಲ್ಲ ರೆಡಿ ಮಾಡಿದೀವಿ. ಹಾಂ ಸರ್. ಎಲ್ಲ ಪ್ರತಿಯೊಂದು ಐಟಮ್ ರೆಡಿ ಆಗಿದೆ. ಗೇಟ್ ರೆಡಿ ಮಾಡಕ್ಕೆ ಸರ್ ಉಕ್ ಅಂದ್ರೆ ಇದೆನಾ? ಉಕ್ ಅಂದ್ರೆ ಇದೆ. ಅದು ಇದು ಗೇಟಿಗೆ ಕೊಡ್ತಾರಲ್ಲ ಅದಲ್ಲ ಸರ್? ಫಿಟ್ಟಿಂಗ್ ಗೆ ಮತ್ತೆ ನಿಮಗೆ ಕೆಳಗೆ ಬಾಟಮ್ ಮತ್ತೆ ಕೂಲ್ ಸೈಡ್ ನಲ್ಲಿ ಬರೋ ಕೂಲ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಹಾಕ್ಬಿಟ್ಟಿದೀವಿ. ಬೆಳಿಗ್ಗೆ ಬಂದು ಅವ್ರು ಗೇಟ್ ಫಿಟ್ ಮಾಡ್ಕೊಂಡು ಬಂದು ಇರೋದು ಇವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೆಲ್ಲ ಮಾತಾಡಿದ್ರಿ ಯೂಟ್ಯೂಬ್ ಚಾನಲಲ್ಲಿ. ಸರ್ ಈಗ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ ಇರುತ್ತೆ ಅಂತ ಹೇಳಿದ್ರಿ. ಖಂಡಿತವಾಗೂ SS ಫ್ಯಾಬ್ರಿಕ್ ಯಾರು ಬೇಕಾದರೂ ಮಾಡಿಸ್ಬೋದು. ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ತುಂಬಾ ಫಾಸ್ಟಾಗಿ ಮಾಡಿಕೊಡ್ತಕ್ಕಂತಹ ಶಕೀಲ್ ಅವರು ಮತ್ತು ಯೂಸುಫ್ ಅವರು ಇದ್ದಾರೆ. ಸೊ ಖಂಡಿತವಾಗ್ಲೂ ಬೇಗನೆ ಮಾಡಿಕೊಡ್ತಾರೆ. ಮತ್ತು ಸರ್ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಚಾನಲ್ಲು ನಮ್ಮ ವೃತ್ತಿ ಬಂದು ವೆಲ್ಡಿಂಗ್ ವರ್ಕು. ಆದರೆ ನಾವು ಈ ವರ್ಕು ಮಾಡ್ತಿರೋದು ಯಾರಕ್ಕೋಸ್ಕರ ಅಂದರೆ ಜನಗಳಿಗೆ ಒಳ್ಳೇದಾಗಲಿ, ನಮ್ಮ ದುಡಿಮೆ, ನಮಗೆ ಕೈ ಹಿಡಿದಿರೋ ದುಡಿಮೆ. ಹಾಂ ಸರ್. ಮತ್ತೆ ನಾವು ಈ ಚಾನಲ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ಚಾನಲ್ ನೇಮೇ ಹೇಳ್ತಾ ಇಲ್ಲ. ನಮ್ಮ ಚಾನಲ್ ನೇಮ್ ಬಂದು RJ ಶಕಿ ಅಂತೇಳಿ. RJ ಶಕಿ ಅಂತ ಚಳ್ಳಕೆರೆ ಚಾನಲ್, ಲೋಕಲ್ ಹುಡುಗರ ಚಳ್ಳಕೆರೆ ಚಾನಲ್ ಇದು RJ ಶಕಿ ಅಂತೇಳಿ. ಎಲ್ಲ ಡಿಸ್ಟಿಕ್ ವೈಸ್ ಎಲ್ಲರೂ ಚಾನಲ್ ಮಾಡ್ಕೊಂಡಿದ್ರೆ, ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನಮ್ದು ಒಂದು ಚಾನಲ್ ಇದೆ. ನಮ್ದು ವಿಲೇಜ್ ಆದ್ರೆ ನಾವು ತಾಲೂಕಿನಲ್ಲಿ ಕೆಲಸ ಮಾಡೋದು. RJ ಶಕಿ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡಿ ನಿಮಗೆ ಸಾಕಷ್ಟು ಇದೇ ತರ ವರ್ಕ್ ನಾವು ಮತ್ತೆ ಫ್ಯಾಮಿಲಿ ಲಾಗ್ಗಳು ಸಬ್ಸ್ಕ್ರೈಬ್ ಎಲ್ಲವೂ ಸಿಗುತ್ತೆ. ಎಲ್ಲಾ ವಿಡಿಯೋ ಕಂಟೆಂಟ್ ಎಲ್ಲ ನೋಡ್ರಿ, ಖುಷಿ ಪಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಕೀಲ್ ಅವರು ತುಂಬಾ ಮಾತಾಡಿದರು, ಸಖತ್ತಾಗಿ ಮಾತಾಡಿದರು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ಕೆಲಸದ ಬಗ್ಗೆ ಆಗಿರ್ಬೋದು, ಫ್ರಾಂಕ್ ವಿಡಿಯೋ ಬಗ್ಗೆ ಆಗಿರ್ಬೋದು, ಎಲ್ಲ ಒಂದು ಮಾಹಿತಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ RJ ಶಕಿ ಯೂಟ್ಯೂಬ್ ಚಾನಲ್ಗೆ ಬಾಯ್ ಬಾಯ್. ಸಿಗೋಣ ಮತ್ತೆ ಲಾಗ್ ವಿಡಿಯೋ ನೆಕ್ಸ್ಟ್ ಅಂತ ಹೇಳ್ತಾ ಬಾಯ್.